ನಮಸ್ಕಾರ. ಆರ್‌ಸಿಬಿ ವಿರುದ್ಧ ಸೋತ ತಕ್ಷಣವೇ ಎಂಐ ನಾಯಕ ಹಾರ್ದಿಕ್ ಪಾಂಡ್ಯ ಅಳುತ್ತಲೇ ವಿರಾಟ್ ಕೊಹ್ಲಿ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶುರುಟು ಮಾಡ್ತೀರಾ ಸ್ನೇಹಿತರೆ. ಹಾರ್ದಿಕ್ ಪಾಂಡ್ಯ ಅವರು ಎಂಐ ಸೋತ ಮೇಲೆ ಏನು ಹೇಳಿದರು, ವಿರಾಟ್ ಕೊಹ್ಲಿ ಬಗ್ಗೆ ಏನೆಲ್ಲ ಮಾತಾಡಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಆರ್‌ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಇದಕ್ಕೂ ಮೊದಲು ಟಾಸ್ ಗೆದ್ದ ಎಂಐ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಬಾಲಿಂಗ್ ಆಯ್ದುಕೊಳ್ಳುವ ನಿರ್ಧಾರ ಮಾಡಿದರು. ಈ ಮುಖ್ಯವಾಗಿ ವಾಂಖೇಡೆ ಮೈದಾನದಲ್ಲಿ ಆರಂಭಿಕರಾಗಿ ಆರ್‌ಸಿಬಿ ತಂಡದ ಪರವಾಗಿ ಸಾಲ್ಟ್ ಮತ್ತು ಕೊಹ್ಲಿ ಅವರ ಜೋಡಿ ಭರ್ಜರಿ ಓಪನಿಂಗನ್ನು ಆರ್‌ಸಿಬಿ ತಂಡಕ್ಕೆ ನೀಡಿತು. ಈ ಒಂದು ಜೋಡಿ ಅಕ್ಷರಶಃ ಶತಕಗಳ ಜೊತೆ ಆಟವನ್ನು ಆಡಿದರೆ, ಇತ್ತ ಪವರ್ ಪ್ಲೇನಲ್ಲಿ ಪವರ್ಫುಲ್ ಆಟವಾಡಿ 71 ರನ್ಗಳನ್ನು ಹೊಡೆದರು. ಈ ಮುಖ್ಯವಾಗಿ ಫಿಲ್ ಸಾಲ್ಟ್ ಇದರಲ್ಲಿ 36 ಬಾಲಿಗೆ 78 ಹೊಡೆದರೆ 6 4 6 ಸಿಕ್ಸ್ ಸಹಿತ ಅದ್ಭುತ ಬ್ಯಾಟಿಂಗ್ ಮಾಡಿದರು. ಕೊನೆಯದಾಗಿ ಇವರು ಶಾರ್ದುಲ್ ಠಾಕೂರ್ ಅವರ ಬಾಲಿಂಗ್ನಲ್ಲಿ ಪಾಂಡ್ಯಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಇಲ್ಲಿಂದ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ ಅವರ ಜೋಡಿ ಅಬ್ಬರಿಸಿ ಬೊಬ್ಬಿರುತ್ತು. 38 ಬಾಲ್ಗೆ 50 ರನ್ ಹೊಡೆದು ವಿರಾಟ್ ಕೊಹ್ಲಿ ಅವರು ಕೂಡ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಬಾಲಿಂಗ್ನಲ್ಲಿ ಸ್ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಪಾಟಿದಾರ್ ಅವರು ಅರ್ಧ ಶತಕವನ್ನು ಹೊಡೆದು ಆರ್‌ಸಿಬಿ ತಂಡಕ್ಕೆ ಅದ್ಭುತ ಬ್ಯಾಟಿಂಗ್ ಮಾಡಿದರು. ರಜತ್ ಪಾಟಿದಾರ್ ಅವರು ನಾಯಕನ ಜವಾಬ್ದಾರಿಯುತ ಆಟವಾಡಿ 20 ಬಾಲ್ಗೆ ಸ್ಫೋಟಕ 53 ರನ್ ಹೊಡೆದು 5 ಸಿಕ್ಸರ್ ಸಹಿತ ಇವರು ಅದ್ಭುತ ಬ್ಯಾಟಿಂಗ್ ಮಾಡಿದರು. ಮಿಚೆಲ್ ಸ್ಯಾಂಟನ್ ಅವರ ಬಾಲಿಂಗ್ನಲ್ಲಿ ತಿಲಕ್ ವರ್ಮಗೆ ಕ್ಯಾಚ್ ಕೊಟ್ಟು ಔಟ್ ಆದರೆ, ಇತ್ತ ಕೊನೆಯಲ್ಲಿ ಅಬ್ಬರಿಸಿದ್ದು ಟಿಮ್ ಡೇವಿಡ್ 16 ಬಾಲ್ಗೆ ಸ್ಫೋಟಕ 34 ರನ್ನನ್ನು ಹೊಡೆದರು. ಜಿತೇಶ್ ಶರ್ಮಾ 10, ಕೊನೆಯದಾಗಿ ರೊಮಾರೋ ಸಫೋರ್ಡ್ 2 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದುಕೊಂಡರೆ, ಇತ್ತ ಆರ್‌ಸಿಬಿ ತಂಡ ನಿಗದಿತ 20 ಓವರ್ನಲ್ಲಿ 4 ವಿಕೆಟ್ ಕಳೆದುಕೊಂಡು ಕಲೆ ಹಾಕಿದ್ದು ಬರೋಬ್ಬರಿ 240 ರನ್. ಇನ್ನು ಆರ್‌ಸಿಬಿ ತಂಡ 241 ರನ್ಗಳ ಟಾರ್ಗೆಟನ್ನು ಈ ಒಂದು ಎಂಐ ತಂಡಕ್ಕೆ ನೀಡುತ್ತಾದರೂ ಎಂಐ ತಂಡ ಕೂಡ ಭರ್ಜರಿ ಓಪನಿಂಗ್ ಜೋಡಿಯನ್ನು ಮಾಡಿತ್ತು. ಎಂಐ ತಂಡದ ಪರವಾಗಿ ರಿಯಾನ್ ರಿಕಲ್ಟನ್ ಮತ್ತು ರೋಹಿತ್ ಶರ್ಮಾ ಅವರ ಜೋಡಿ ಅದ್ಭುತ ಇನ್ನಿಂಗ್ಸ್ ಆರಂಭಿಸಿ ಅರ್ಧ ಶತಕದ ಜೊತೆಯಾಟವನ್ನು ಆಡಿದರೆ, ಇತ್ತ ಪವರ್ ಪ್ಲೇಯಲ್ಲಿ ಕೂಡ ಎಂಐ ತಂಡ 62 ರನ್ಗಳನ್ನು ಪಡೆಯಿತು. ರಿಯಾನ್ ರಿಕಲ್ಟನ್ 37 ಹೊಡೆದು ಸುಯೇಶ್ ಶರ್ಮಾ ಅವರಿಗೆ ಔಟ್ ಆಗ್ತಾರೆ. ಇನ್ನು ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ಇಲ್ಲಿ ರಿಟೈರ್ಡ್ ಹರ್ಟ್ ಆಗಿ ಪಂದ್ಯದ ಮಧ್ಯೆ ಹೊರನಡೆದರು. ಸ್ಕೈ ಆಟ 33ಕ್ಕೆ ಅಂತ್ಯವಾದರೆ ತಿಲಕ್ ವರ್ಮಾ 1, ಹಾರ್ದಿಕ್ ಪಾಂಡ್ಯ ಕೊನೆಯಲ್ಲಿ ಕೊಂಚ ಮಿಂಚಿದರಾದರೂ 40 ರನ್ ಹೊಡೆದು ಅವರು ಕೂಡ ಜಕೋಬ್ ಡಪ್ಪೆ ಅವರ ಬಾಲಿಂಗ್ನಲ್ಲಿ ರೊಮಾರೋ ಸಫೋರ್ಡ್ ಹಿಡಿದಂತಹ ಕ್ಯಾಚ್ಗೆ ಬಲಿಯಾಗ್ತಾರೆ. ಇನ್ನು ಕೊನೆಯದಾಗಿ ಏಕಾಂಗಿ ಹೋರಾಟ ಮಾಡಿದ್ದು ಈ ಒಂದು ಎಂಐ ತಂಡದ ಪರವಾಗಿ ಸರ್ಫಾನ್ ರದರ್ಫೋರ್ಡ್ 31 ಬಾಲಿಗೆ ಸ್ಫೋಟಕ 70 ರನ್ ಹೊಡೆದರೆ 9 ಸಿಕ್ಸ್ ಸಹಿತ ಆರ್‌ಸಿಬಿ ಬಾಲ್ಗಳ ಬೆವರಿಳಿಸಿದರು. ಕೊನೆಯದಾಗಿ ನಮನ್ದೀರ್ 1, ಮಿಚೆಲ್ ಸ್ಯಾಂಟನ್ 8 ರನ್ ಗಳಿಸಿ ಆಡ್ತಾರೆ. ಇನ್ನು ಅಂತಿಮವಾಗಿ ಈ ಒಂದು ಪಂದ್ಯವನ್ನು ಆರ್‌ಸಿಬಿ ತಂಡ ಇಲ್ಲಿ 18 ರನ್ಗಳಿಂದ ಗೆಲ್ಲುವ ಮೂಲಕ ಈ ಒಂದು IPL ಸೀಸನ್ 19ರಲ್ಲಿ 3ನೇ ಗೆಲುವು ದಾಖಲಿಸಿದರೆ, ಇತ್ತ ಮುಂಬೈ ತಂಡಕ್ಕೆ ಬ್ಯಾಕ್ ಟು ಬ್ಯಾಕ್ ಹಿನ್ನಯಶವನ್ನು ಅನುಭವಿಸಿದಂತಲೇ ಹೇಳ್ಬೋದು. ಬಟ್ ಈ ಮೂಲಕ ಮಾತಾಡಿದಂಥ ಹಾರ್ದಿಕ್ ಪಾಂಡ್ಯ ಅವರು ಈ ಥರ ಹೇಳಿದರು. ಇನ್ನು ವಾಂಖೇಡೆ ಮೈದಾನದಲ್ಲಿ ನಮ್ಮ ಬಾಲರ್ಗಳು ಹೋಮ್ ಪಿಚ್ಚಿನ ಅಡ್ವಾಂಟೇಜ್ ತೆಗೆದುಕೊಂಡು ಚೆನ್ನಾಗಿ ಬಾಲ್ ಮಾಡ್ತಾರಂತ ಅಂದ್ಕೊಂಡಿದೆ. ಹೀಗಾಗಿ ನಾನು ಬಾಲಿಂಗ್ ಆಯ್ದುಕೊಂಡ್ರೆ, ಇತ್ತ ನಮ್ಮ ಬಾಲಿಂಗ್ ನಿನ್ನೆ ಉಲ್ಟಾಗಿದೆ. ಹೀಗಾಗಿ ಇಲ್ಲಿ ನಮ್ಮ ಬಾಲರ್ಗಳು ಯಾವುದೇ ತರಹದ ಕರಾಮತ್ತನ್ನು ಆರ್‌ಸಿಬಿ ವಿರುದ್ಧ ಮಾಡಿಲ್ಲ. ಬಟ್ 240 ಇದೊಂದು ಹ್ಯೂಜ್ ಸ್ಕೋರ್ ಅಂತಲೇ ನಾವು ಇಲ್ಲಿ ಹೇಳ್ಬೋದು. ಬಟ್ ನಮ್ಮ ತಂಡದ ಪರವಾಗಿ ಸರ್ಫಾನ್ ರದರ್ಫೋರ್ಡ್ ಬಿಟ್ಟರೆ ಸ್ಕೈ ಕೂಡ ಚೆನ್ನಾಗಿ ಆಡಿದರು. ಬಟ್ ರಿಕಲ್ಟನ್ ಆಡಿದ ರೀತಿ ಅದ್ಭುತವಾಗಿತ್ತು. ಹೀಗಾಗಿ ಕೊನೆಯಲ್ಲಿ ಈ 3 ರನ್ ಬಿಟ್ಟರೆ ಯಾವ ಆಟಗಾರ ಕೂಡ ನಮ್ಮ ತಂಡದ ಪರವಾಗಿ ಅಬ್ಬರಿಸದ ಕಾರಣ, ಹೀಗಾಗಿ ಈ ಒಂದು ಪಂದ್ಯವನ್ನು ಆರ್‌ಸಿಬಿ ವಿರುದ್ಧ ನಾವು ಸೋತೆವು ಅಂತ ಹೇಳಿ ಹಾರ್ದಿಕ್ ಪಾಂಡ್ಯ ಅವರು ಈ ಒಂದು ಪಂದ್ಯದ ಮುಕ್ತಾಯದಲ್ಲಿ ಮಾತಾಡಿದರು. ಬಟ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.